ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ದಿನನಿತ್ಯದ ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಏನೋ ಅಸ್ತವ್ಯಸ್ತ ಆಗ್ತಕ್ಕಂಥದ್ದಾಗತ್ತೆ. ಬೇರೆಯವರಿಗೆ ಮಾದರಿಯಾಗಿರಬೇಕಾದಂತಹ ನೀವು ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಯಾವ ಸಂದರ್ಭದಲ್ಲಿ ಏನು ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಿ, ಯಾವ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದೀರಿ, ಇದು ಯಾವುದರ ಬಗ್ಗೆ ಅರಿವಿಲ್ದಲೇ ಅಪಹಾಸ್ಯಕ್ಕೆ, ಏನೋ ಒಂದು ರೀತಿಯ ಅವಮಾನಕ್ಕೆ ಗುರಿಯಾಗ್ತಕ್ಕಂಥದ್ದು. ಕುಲದೇವತಾ ಅಂದರೆ ಮನೆ ದೇವರಲ್ಲಿ, ನಿಮ್ಮ ಗುರುಗಳಲ್ಲಿ ಯಾರು ನಿಮಗೆ ಪಾಠ ಪ್ರವಚನಗಳನ್ನು ಮಾಡಿದ್ದಾರೋ ಅಂತಹ ಗುರುಗಳಲ್ಲಿ ಅಚಲವಾದಂತಹ ಭಕ್ತಿಯನ್ನು ಇಟ್ಟುಕೊಳ್ಬೇಕು. ಅಲ್ಲೂ ಕೂಡ ಏನೋ ಒಂದು ರೀತಿಯ ಅನುಮಾನ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅನ್ನುವಂಥದ್ದು. ಕಾಯಕವೇ ನಿಮ್ಮ ಧ್ಯೇಯ ಅಂತ ಹೇಳಿ ತಿಳ್ಕೊಳ್ಬೇಕು. ನಾನು ಮಾಡ್ತಕ್ಕಂತಹ ಕೆಲಸದಿಂದಲೇ ನನಗೆಲ್ಲವೂ ಕೂಡ ಸೇರುತ್ತೆ, ಸಲ್ಲುತ್ತೆ ಅನ್ನುವಂತಹ ಭಾವನೆ ನಿಮಗಿರಬೇಕು. ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ನಿಮಗೆ ಮೊದಲು ಗೌರವ ಅಂತಕ್ಕಂಥದ್ದಿದ್ದರೆ ಬೇರೆಯವರು ಅದನ್ನು ಗೌರವಿಸ್ತಕ್ಕಂಥದ್ದಾಗತ್ತೆ. ಕೇವಲ ವ್ಯಾವಹಾರಿಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದನ್ನು ಬಿಟ್ಟು ವೈಚಾರಿಕತೆಯಿಂದಲೂ ಚಿಂತನೆ ಮಾಡಬೇಕು. ಅಂದರೆ ಯಾವ ಕೆಲಸವನ್ನು ಮಾಡಿದರೆ ಏನು ಲಾಭ ಆಗತ್ತೆ, ಅದರಿಂದ ಏನು ನನಗೆ ಉಪಯೋಗ, ಈ ರೀತಿಯೇ ಆಲೋಚನೆ ಮಾಡ್ತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದು. ಅಸಮಾಧಾನ, ಒತ್ತಡ, ಕೋಪ ಇವೆಲ್ಲವನ್ನು ಆದಷ್ಟರ ಮಟ್ಟಿಗೆ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಅವಲಂಬಿತ ಕೆಲಸಗಳು ಹಿನ್ನಡೆಯನ್ನು ಕಾಣುತ್ತೆ. ಅಂದರೆ ಈ ಕೆಲಸಕ್ಕೆ ಬೇರೆಯವರೇ ಬರಬೇಕು, ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂತಹ ಒಂದಷ್ಟು ಕೆಲಸಗಳೇನಿರುತ್ತೆ, ಅಥವಾ ಮೇಲಧಿಕಾರಿಗಳು, ಮನೆಯಲ್ಲಿ ಹಿರೀಕರು ಅಥವಾ ಬೇರೆ ವ್ಯಕ್ತಿಗಳಿಂದ ಆಗಬೇಕಾದಂತಹ ಕೆಲಸಗಳೇನಿರುತ್ತೆ ಅದು ಅಷ್ಟು ಸುಲಭವಾಗಿ ಆಗದೇ ಇರತಕ್ಕಂತಹ ದಿವಸ. ಅನಾಥಾಲಯಗಳಿಗಾಗಲಿ ಅಥವಾ ಯಾರಿಗೆ ಅಗತ್ಯ ಇದೆ ಅಂಥವರಿಗಾಗಲಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅವರ ಮನಸ್ಸನ್ನು ಗೆಲ್ಲಿ, ಅವಶ್ಯಕತೆ ಇರತಕ್ಕಂಥವರ ಸಹಾಯ ಈ ಪ್ರಪಂಚದಲ್ಲಿ ತುಂಬ ಅಗತ್ಯತೆ ಇದೆ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂತಹ ಸಹಾಯವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಕೋಪದಿಂದ, ಅಸಹನೆಯಿಂದ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅಂದರೆ ಅತಿಯಾದಂತಹ ಕೋಪ, ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ, ಇವೆಲ್ಲವೂ ಕೂಡ ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ಹಾಗೆ ಜವಾಬ್ದಾರಿಯುತವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳಿಗೆ ನಿಮಗೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಇದು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಜಗಳ ಏನಾದರೂ ಇದ್ದರೆ ಅದನ್ನು ಆದಷ್ಟು ಅಂತ್ಯಗೊಳಿಸ್ಕೊಳ್ತಕ್ಕಂಥದ್ದು, ಮುಗಿಸುವಂಥದ್ದು ಒಳ್ಳೆಯದು. ಅಂದರೆ ಆ ಜಗಳ ಮತ್ತೆ ಬಾರದೇ ಇರುವ ಹಾಗೆ ವ್ಯಾವಹಾರಿಕವಾಗಿ ಅಥವಾ ಇನ್ಯಾವುದಾದ್ರೂ ವಿಚಾರಗಳಿದ್ದರೆ ಅದನ್ನು ಪರಿಪೂರ್ಣವಾಗಿ ಇತ್ಯರ್ಥ ಮಾಡಿಕೊಂಡು ಆ ವಿಷಯ ಮತ್ತೆ ಬರದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ಒಳ್ಳೆಯದಾಗಿರುತ್ತೆ. ಇಲ್ಲದೇ ಇದ್ದರೆ ದಿನೇ ದಿನೇ ಅದು ದ್ವೇಷವಾಗಿ ಪರಿವರ್ತನೆ ಆಗ್ತಾ ಪ್ರತಿ ಕ್ಷಣವೂ ಕೂಡ ಅಸಮಾಧಾನಕ್ಕೆ, ಅಶಾಂತಿಗೆ, ಗಲಾಟೆಗೆ ಕಾರಣ ಆಗ್ತಕ್ಕಂಥದ್ದಾಗಬಹುದು. ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಡಿ. ನೀವೇ ಮಾಡಿಕೊಳ್ತಕ್ಕಂತಹ ಕೆಲವು ತಪ್ಪು, ಯಾವುದೋ ಒಂದು ಸಣ್ಣ ಕೆಲಸವನ್ನು ಮಾತಿನಲ್ಲಿ ಬಗೆಹರಿಸ್ಕೊಳ್ಬಹುದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿ ಕೂತು ಮಾತುಕತೆಯನ್ನು ಆಡಿದಾಗ ಆ ಸಮಸ್ಯೆ ಬಗೆಹರಿಬಹುದು. ಆದರೆ ಎಲ್ಲವುದಕ್ಕೂ ಕೂಡ ನಾನು ಕಾನೂನಾತ್ಮಕವಾಗಿ ಹೋಗ್ತೀನಿ ಅಥವಾ ಬೇರೆ ಮಾರ್ಗವನ್ನು ಅನುಸರಿಸ್ತೀನಿ ಅಂತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ಆ ರೀತಿಯ ಆಲೋಚನೆಗಳು, ಸ್ವಯಂಕೃತ ಅಪರಾಧಗಳು, ಯಾವುದೇ ರೀತಿಯ ನಿಯಮಗಳನ್ನು ಪಾಲಿಸದಲೇ ಸ್ವಯಂಕೃತವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ಇದು ಯಾವುದು ಕೂಡ ಬೇಡ ಅಂತ ಅರ್ಥ. ಹಣದ ವಿಚಾರ ಅಥವಾ ಸಾಲದ ವಿಚಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನು ನಡೆಸ್ತೀರಿ, ಅದು ನಿಮಗೆ ಅಸಮಾಧಾನವನ್ನು ತರ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಆ ಆರೋಗ್ಯದಲ್ಲಿ ಈ ಕಾಲು ನೋವು ಅಂತಕ್ಕಂಥದ್ದು ಬಹಳ ದಿವಸಗಳಿಂದ ಇದ್ದರೆ ಅದು ಮತ್ತೆ ಮತ್ತೆ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ
ತಂ ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಮಂತ್ರವನ್ನು 28 ಬಾರಿ ಪಠನೆ ಮಾಡಿ ನಿಮಗಿರತಕ್ಕಂತಹ ದೇಹದಲ್ಲಿ ಯಾವುದೇ ತೊಂದರೆಗಳು ನಿವಾರಣೆಯಾಗಲಿ, ಶುಭವಾಗಿ. ಮಿಥುನ ರಾಶಿ, ಮನೆಯ ಕಲಹ ಅಥವಾ ಜಗಳ ಬಹಳ ತೊಂದರೆಗೆ ಕಾರಣವಾಗುತ್ತೆ, ಸಮಾಜದಲ್ಲಿ ಅವಮಾನಕ್ಕೆ ದಾರಿಯಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಕುಟುಂಬದ ಕಲಹ ಏನೇ ಇದ್ದರೂ ಕೂಡ ಅದನ್ನು 4 ಗೋಡೆಗಳ ಮಧ್ಯದಲ್ಲಿ ಇತ್ಯರ್ಥವನ್ನು ಮಾಡಿಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಸಕಾರಾತ್ಮಕವಾದಂತಹ ಚಿಂತನೆಗಳು ನಿಮಗೆ ನೆಮ್ಮದಿಯನ್ನು ಕೊಡುತ್ತೆ. ಏನೇ ವಿಚಾರಗಳು ಬಂದರೂ ಕೂಡ ಅದೆಲ್ಲವನ್ನ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿ, ಒಳ್ಳೆಯದಾಗಿ ಆಲೋಚನೆ ಮಾಡಿ, ಆಗಿದ್ದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅನ್ನುವಂತಹ ಭಾವನೆಯಿಂದ ಇರಿ. ಆಗ ನಿಮಗೆ ಒಂದಷ್ಟು ಸಮಾಧಾನ, ನೆಮ್ಮದಿ ಅನ್ನುವಂಥದ್ದು ಸಿಕ್ಕಬಹುದು. ಆಯಸ್ಸಿನ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀರಿ, ಮನಸ್ಸಿಗೆ ಬೇಸರವಾಗುತ್ತೆ. ಯಾವತ್ತೂ ಕೂಡ ಜ್ಯೋತಿಷದಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ಜಾತಕವನ್ನು ತೋರಿಸುವ ಮುಖಾಂತರವೋ ಅಥವಾ ಆ ಸಂದರ್ಭಕ್ಕನುಗುಣವಾಗಿ ಪ್ರಶ್ನೆಯನ್ನು ಕೇಳುವುದರ ಮುಖಾಂತರವೋ ಅಥವಾ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿ ಸಂಖ್ಯಾಶಾಸ್ತ್ರ ಇತ್ಯಾದಿಗಳನ್ನು ಕೇಳುವುದರ ಮುಖಾಂತರವೋ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಥವಾ ಸಮಸ್ಯೆ ಹೇಗಿದೆ, ಯಾವ ರೀತಿಯಿಂದ ಆಯಿತು ಅನ್ನುವಂಥದ್ದೆಲ್ಲ ತಿಳಿಯಬಹುದು. ಆದರೆ ಆಯಸ್ಸಿನ ವಿಚಾರವನ್ನು ಮಾತ್ರ ಕೇಳಬಾರ್ದು. ಯಾಕೆ ಅಂತಂದರೆ ಜ್ಯೋತಿಷ್ಯದಲ್ಲಿ ಸತ್ಯಾಂಶ ನಿಮಗೆ ತಿಳಿದಾಗ ಆ ಒಂದು ಆತಂಕ ಪ್ರಾರಂಭ ಆಗಬಹುದು ಅನ್ನುವಂಥದ್ದು ಒಂದು ವಿಷಯ. ಹಾಗಾಗಿ ಆಯಸ್ಸಿನ ಬಗ್ಗೆ ಪ್ರಶ್ನೆಯನ್ನು ಬಿಟ್ಬಿಡಿ, ಅದು ಭಗವದಿಚ್ಛೆ. ನಾವು ಯಾರೂ ಕೂಡ ಇಚ್ಛಾಮರಣೆಗಳಲ್ಲ. ಆದರೆ ನಮ್ಮ ಕರ್ತವ್ಯವನ್ನು, ಸಮಾಜಮುಖಿಯಾದಂತಹ ಒಳ್ಳೆಯ ಕೆಲಸಗಳನ್ನು ನಾವು ಸದಾ ಮಾಡ್ತಾ ಇದ್ದರೆ ನಮಗೆ ಯಾವ ಅಧೈರ್ಯವೂ ಕೂಡ ಬರದೇ ಇರತಕ್ಕಂಥದ್ದಾಗತ್ತೆ. ಹಾಗಾಗಿ ಆಯಸ್ಸಿನ ವಿಚಾರವನ್ನು ಯಾವತ್ತೂ ಯಾರೂ ಕೇಳಬೇಡಿ, ಅದನ್ನು ವಿಚಾರ ಮಾಡಬೇಡಿ ಅಂತಕ್ಕಂಥದ್ದು. ಹಿರಿಯರ ಅಥವಾ ಗುರುಸ್ಥಾನದವರ ವಿಚಾರಕ್ಕೆ ಬೇಸರವಾಗುತ್ತೆ. ಯಾರೋ ಹಿರಿಯರು ಸರಿಯಾಗಿ ನಡ್ಕೊಳ್ಳೋದಿಲ್ಲ ಅಂತಲೋ ಅಥವಾ ಯಾರೋ ಗುರುಗಳು ಸರಿಯಾಗಿಲ್ಲ ಅಂತಲೋ ನಿಮ್ಮ ಮನಸ್ಸಿಗೆ ಬಹಳ ಬೇಸರವಾಗ್ತಕ್ಕಂಥದ್ದು. ಹಾಗಾಗಿ ನೀವು ಅದನ್ಯಾವುದನ್ನು ಪ್ರಶ್ನೆ ಮಾಡಬಾರ್ದು. ನಿಮಗೆ ಅನನ್ಯವಾದಂತಹ ಭಕ್ತಿ ಗುರುಗಳ ಮೇಲೆ, ಹಿರಿಯರ ಮೇಲೆ ಇದೆಯಾ, ಅವರನ್ನು ಸೇವನೆ ಮಾಡಿ. ಇಲ್ಲದೇ ಇದ್ದರೆ ತಟಸ್ಥವಾಗಿರ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ. ಗುರುಮೂಲವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಹಿರಿಯರ ಮಾತು. ಹಣದ ವಿಚಾರ ಎಲ್ಲವನ್ನೂ ಮರೆಸಿಬಿಡುತ್ತೆ. ದುಡ್ಡೇ ಪ್ರಧಾನ ಅನ್ನುವಂತಹ ತೀರ್ಮಾನಕ್ಕೆ ಬಂದಾಗ ಇದು ಯಾವುದೂ ಕೂಡ ಜ್ಞಾಪಕಕ್ಕೆ, ಮುನ್ನೆಲೆಗೆ ಬರದೇ ಇರತಕ್ಕಂತಹದ್ದು. ಗುಪ್ತ ರೋಗ ನಿಮ್ಮನ್ನು ಕಾಡಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಆರೋಗ್ಯ ವ್ಯತ್ಯಯ ನಿಮ್ಮಲ್ಲಿ, ನಿಮ್ಮ ಶರೀರದಲ್ಲಿ ಆಗಬಹುದು ಅಂತಕ್ಕಂಥದ್ದು. ಸ್ನೇಹಿತರಿಗೆ ಸಿಹಿಯನ್ನು ಹಂಚಿ ಸಂತೋಷವನ್ನು ಸಂಭ್ರಮಿಸಿ. ಯಾಕೆ ಅಂತಂದರೆ ಸ್ನೇಹಿತರು ಸಂತೋಷವಾಗಿದ್ದಾರೆ ಅಂತಾದಾಗ ನಿಮಗೂ ಒಂದಷ್ಟು ಸಂತೋಷ ಸಿಕ್ಕಲಿ. ಇರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು, ದುಗುಡ ದುಮ್ಮಾನಗಳನ್ನು, ಅನುಮಾನಗಳನ್ನು ಆ ಸಂತೋಷ ಪರಿಹಾರ ಮಾಡಲಿ ಅಂತಕ್ಕಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಾಗಲಿ, ಕಚೇರಿಗಳಲ್ಲಾಗಲಿ, ಸಮಾಜದಲ್ಲಾಗಲಿ ಅನುಮಾನಾಸ್ಪದವಾಗಿ ನಡ್ಕೊಳ್ಬಾರ್ದು. ನೀವು ಆಡ್ತಕ್ಕಂತಹ ಮಾತು, ನಡ್ಕೊಳ್ಳುವಂತಹ ರೀತಿ ಅನುಮಾನಕ್ಕೆ ಕಾರಣವಾಗಬಾರ್ದು. ಅನುಮಾನಕ್ಕೆ ಕಾರಣ ಆದಾಗ ಅದು ವಿಚಾರಣೆಗೊಳಪಡಬೇಕಾದಂತಹ ಪರಿಸ್ಥಿತಿ ಬರುವಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಶುಭ ಇರುವಂತಹ ದಿವಸ ಇದು. ದೂರದ ಬಂಧುಗಳಿಂದ ಬರುವಂತಹ ಅಶುಭ ವಾರ್ತೆ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ ಆಗುವಂಥದ್ದು. ಸಹೋದರ ವರ್ಗದ ಜೊತೆಯಲ್ಲಿ ಜಗಳ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ಅದು ಕೂಡ ಬೇಸರವಾಗುತ್ತೆ. ಯಾವುದೋ ಮನೆಯ ಆಸ್ತಿಯ ವಿಚಾರಕ್ಕೋ ಇನ್ಯಾವುದೋ ಮನೆಗೆ ಸಂಬಂಧಪಟ್ಟಂತಹ ಆಂತರಿಕ ವಿಚಾರಕ್ಕೆ ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಸಹೋದರ ವರ್ಗದಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗಬಹುದು. ಆದಷ್ಟು ಅದನ್ನು ಜಗಳ ಆಗದೇ ಇರುವ ಹಾಗೆ ನೋಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಾನಸಿಕವಾದಂತಹ ಕಿರಿಕಿರಿ ಒಟ್ಟಾರೆ ದಿನಪೂರ್ತಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಇವತ್ತೆಲ್ಲ ಹೀಗೆ
ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗಾದರೂ ಕೂಡ ನೀವು ನಿಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅವಕಾಶಗಳು ಆಗಬಹುದು. ಪ್ರಯಾಣಕ್ಕೆ ಯಾವುದಾದ್ರೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರೆ, ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಅದನ್ನು ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ನಿಮ್ಮ ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ, ಆ ಆರಾಧ್ಯ ದೇವತೆಯ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.